ಸ್ನೇಹಿತರೆ, ಪಹಲ್ಗಾಮ್ನಲ್ಲಿ ಮೊನ್ನೆ ಉಗ್ರ ದಾಳಿ ನಡೆಯಿತು. ಈ ದಾಳಿಯಲ್ಲಿ ನಮ್ಮ ಭಾರತದ ಮುಗ್ಧ 28 ಜನರು ಸತ್ತು ಹೋಗ್ಬಿಟ್ರು. ಭಾರತ ಪಾಕಿಸ್ತಾನದ ಮಧ್ಯೆ ಈ ಹಿಂದೆ ಇದ್ದಂತಹ ಸಂಬಂಧ ಈ ಒಂದು ಘಟನೆಯ ನಂತರ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಎರಡೂ ದೇಶದ ನಡುವಿನ ಸಂಬಂಧಗಳಲ್ಲಿ ತೀರಾ ಅಂತರ ಉಂಟಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದು ಮುಗ್ಧ ಜನರನ್ನ ಸಾಯಿಸಿದ್ರು. ಇನ್ನು ಈ ಘಟನೆ ನಡೆದ 2 ದಿನಕ್ಕೆ ಭಾರತ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವಾಗಿ ಪಾಕಿಸ್ತಾನದ ವಿರುದ್ಧ ಡಿಪ್ಲೊಮ್ಯಾಟಿಕ್ ವಾರ್ ಅನ್ನ ಅಥವಾ ರಾಜತಾಂತ್ರಿಕ ಯುದ್ಧವನ್ನ ಸಾರಿತು. ಈ ಮಧ್ಯೆ ಪಹಲ್ಗಾಮ್ ದಾಳಿಯ ನಂತರ ಪರಿಸ್ಥಿತಿಯನ್ನು ಪರಿಶೀಲಿಸಲಿಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ನಿನ್ನೆ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರಕ್ಕೆ ಆಗಮಿಸಿದ್ರು. ಅಲ್ಲಿ ಅವರು ಸೇನಾ ಅಧಿಕಾರಿಗಳಿಂದ ಭದ್ರತಾ ಪರಿಸ್ಥಿತಿ ಮತ್ತು ತಮ್ಮ ಪ್ರದೇಶದೊಳಗಿನ ಭಯೋತ್ಪಾದಕರ ವಿರುದ್ಧದ ರಚನೆಗಳು ಮತ್ತು LOC ಉದ್ದಕ್ಕೂ ಕದನ ವಿರಾಮವನ್ನು ಉಲ್ಲಂಘಿಸಲಿಕ್ಕೆ ಪಾಕಿಸ್ತಾನ ಸೇನೆಯ ಪ್ರಯತ್ನಗಳ ಬಗ್ಗೆ ಹಾಗೆ ಅದರ ಬಗ್ಗೆ ತೆಗೆದುಕೊಳ್ತಾ ಇರುವಂತಹ ಕ್ರಮಗಳ ಕುರಿತು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಶ್ರೀನಗರಕ್ಕೆ ಭೇಟಿ ನೀಡಿದ ವೇಳೆ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಏನ ಆ ಫೋಟೋ ಯಾಕೆ ವೈರಲ್ ಆಯಿತು ಅನ್ನೋದನ್ನ ನೋಡಿದ್ರೆ, ಬಾಯಿ ಬಿಟ್ಟು ಹೇಳದೆ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರುವ ಸಂದೇಶವನ್ನ ರವಾನಿಸಲಾಗಿದೆ, ಆ ಒಂದು ಮೆಸೇಜ್ ಅನ್ನ ಕೊಡಲಾಗಿದೆ ಅಂತ ಹೇಳಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ನಿಂತು ಯುದ್ಧವನ್ನ ಮುನ್ನಡೆಸುವ ಚಿತ್ರದ ಮುಂದೆ ನಿಂತುಕೊಂಡು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಸೇನಾ ಅಧಿಕಾರಿಗಳ ಜೊತೆಗೆ ಭದ್ರತೆಯ ವಿಚಾರವಾಗಿ ಮಾತನಾಡಿದ್ದಾರೆ. ಆ ಮೂಲಕ ಮಹಾಭಾರತದ ಶ್ರೀಕೃಷ್ಣನ ಮುಂದೆ ನಿಂತುಕೊಂಡೇ ಪಾಕಿಸ್ತಾನದ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವ ಪ್ರತಿಜ್ಞೆಯನ್ನ ಭಾರತೀಯ ಸೇನೆ ಮಾಡ್ತಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಇನ್ನು ಈಗಾಗಲೇ ದಾಳಿ ನಡೆದ ಸ್ಥಳಕ್ಕೆ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟು ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ. ಇನ್ನು ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಗಳನ್ನು ಘೋಷಿಸಿದ 1 ದಿನದ ನಂತರ ಪಕ್ಷಾತೀತವಾಗಿ ಭಾರತದ ನಾಯಕರು ಉಗ್ರರ ವಿರುದ್ಧ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳಲ್ಲಿ ಸರ್ಕಾರಕ್ಕೆ ಬೆಂಬಲವನ್ನ ಕೊಡೋದಾಗಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇನ್ನು ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಉಗ್ರರನ್ನ ಯಾವುದೇ ಬಿಲದಲ್ಲಿ ಅಡಗಿದ್ರೂ ಕೂಡ ಬಿಡೋದಿಲ್ಲ ಅನ್ನುವಂತಹ ಪ್ರತಿಜ್ಞೆಯನ್ನ ಮಾಡಿದ್ರು. ಮತ್ತೊಂದು ಕಡೆ ನಿನ್ನೆ ನಡೆದಂತಹ ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಪಹಲ್ಗಾಮ್ನಲ್ಲಿ ಭದ್ರತಾ ವೈಫಲ್ಯ ಆಗಿರುವ ಬಗ್ಗೆ ಒಪ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ಸಮಯದಲ್ಲಿ ಹಲವಾರು ವಿರೋಧ ಪಕ್ಷದ ನಾಯಕರು ಕೂಡ ಸರ್ಕಾರವನ್ನ ಪ್ರಶ್ನಿಸಿದ್ದು, ದಾಳಿಯು ಭದ್ರತೆ ಮತ್ತು ಗುಪ್ತಚರದಲ್ಲಿನ ಲೋಪದೋಷಗಳನ್ನು ಸೂಚಿಸುತ್ತದೆ ಅಂತ ಹೇಳಿದ್ದಾರೆ.